ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್ ಎಚರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ನೇರವಾಗಿ ಬಂದ್ಬಿಡ್ತೀನಿ. ಇವತ್ತು ಬಳ್ಳಾರಿ ಜೈಲಲ್ಲಿ ದರ್ಶನ್ ಅವರು ಅವ್ರ ಲಾಯರ್ ಮೀಟ್ ಮಾಡೋಕ್ಕೆ ಬರಬೇಕಾದ್ರೆ ಅವ್ರ ಕೈಗೇನೋ ನೋವಾಗಿತ್ತಂತೆ. ಕೈ ನೋವಾಗಿತ್ತು, ಹಂಗಾಗಿ ಮಧ್ಯದ ಬೆರಳು ಮಾತ್ರ ಹಿಂಗೆ ಬಿಟ್ಕೊಬಂದರು ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಮತ್ತು ಈಗ ಮಾಧ್ಯಮಗಳಲ್ಲಿ ಅದೇ ಅವ್ರಿಗೊಂದು ದೊಡ್ಡ ನ್ಯೂಸು. ಮಾಧ್ಯಮಗಳ ಕ್ಯಾಮ್ರಾಗಳನ್ನು ನೋಡಿದ ತಕ್ಷಣ ಅವರು ಮಿಡಲ್ ಫಿಂಗರನ್ನು ತೋರಿಸಿದ್ರು. ಏನಿದು ಮಿಡಲ್ ಫಿಂಗರ್ ತೋರಿಸಿದ್ದೇನು? ಮಿಡಲ್ ಫಿಂಗರ್ ಅಂದರೆ ಏನೋ ಅರ್ಥ ಎಲ್ಲ ಗೊತ್ತಿರುತ್ತೆ. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಾ. ಮಿಡಲ್ ಫಿಂಗರ್ ಅಂತಂದರೆ ಏನು ತೋರಿಸಿದ್ರೆ ಏನಾಗುತ್ತೆ? ಹಿಂದೆ ಎಲ್ಲ ನೀವು ಅಥವಾ ಯಾರು ಗೊತ್ತಿಲ್ಲ ಅಂತಂದರೆ ಗೂಗಲಲ್ಲಿ ಹೋಗ್ಬಿಟ್ಟು ಮಿಡಲ್ ಫಿಂಗರ್ ಅಂತಂದು ಇದು ಹಾಕಿದ್ರೆ ಏನು ಶೋಸ್ ವಾಟ್ ಇಟ್ ಶೋಸ್ ಅಂತ ಅಂದ್ಬಿಟ್ಟು ಹಾಕಿದ್ರೆ ಎಲ್ಲರಿಗೂ ಬಂದ್ಬಿಡುತ್ತೆ. ಅದನ್ನು ತೋರಿಸ್ಬಿಟ್ರು. ಇನ್ನೂ ಸೀರಿಯಸ್ ಆಗಿ ಹೇಳಬೇಕು ಅಂದರೆ ಫಕ್ ಯು ಅಂತ ಒಂದು ವರ್ಡು ಇಂಗ್ಲೀಷಲ್ಲಿದೆ. ಇಂಗ್ಲೀಷಲ್ಲಿ ಈ ಥರ ಅರ್ಥ ಬಂದ್ಬಿಡುತ್ತೆ. ಕನ್ನಡದಲ್ಲಿ ಹೇಳೋಕ್ಕೆ ಬೇಡ, ನಿಮಗೆಲ್ಲ ಗೊತ್ತಾಗುತ್ತೆ. ಎಲ್ಲ ಎಜುಕೇಟೆಡ್ಸ್ ಇದ್ದೀರಾ ಅಥವಾ ನಮ್ಮ ಚಾನಲ್ ನೋಡೋರು ಎಲ್ಲರೂ ಇದ್ರ ಬಗ್ಗೆ ಗೊತ್ತಿರುತ್ತೆ. ತೋರಿಸ್ಬಿಟ್ಟಿದ್ದಾರೆ ಅಂತ ಮಾಧ್ಯಮಗಳಿಗೆ ಇಂಡೈರೆಕ್ಟಾಗಿ ಬೈದ್ಬಿಟ್ರು ಅಂತಂದ್ಬಿಟ್ಟು ಕಿರ್ಚ್ಕೊತಾವ್ರೆ. ಲಾ ಸ್ವಾಮಿ, ದರ್ಶನ್ನು ಎಷ್ಟೊತ್ತಿಗೆ ಮಲಗಿದ್ರು, ಎಷ್ಟೊತ್ತಿಗೆ ಬಾತ್ರೂಮ್ಗೆ ಹೋದ್ರು, ಎಷ್ಟೊತ್ತಿಗೆ ನೀರು ಕುಡಿದ್ರು, ಹೆಂಗೆ ನಡ್ಕೊಬಂದರು ಅಂದರೆ ನಿಮಗೆ ಈ ಯಾವ ಬಕೆಟ್ ಮಾಧ್ಯಮಗಳು ಅಂತ ಕನ್ನಡದಲ್ಲಿ ಯಾವುದಿದೆ, ಇವ್ರಿಗೆ ಕಿತ್ತಾಕೋಕ್ಕೇನೋ ಕೆಲಸ ಇಲ್ಲ. ಬೇರೆ ಕೆಲಸಗಳೇ ಇಲ್ಲ ಇವ್ರಿಗೆ ಕಿತ್ತಾಕೋದಕ್ಕೆ. ದರ್ಶನ್ ಯಾವಾಗ ಬಂದರು, ಎಲ್ಲಿ ಕೂತ್ಕೊಂಡ್ರು, ಯಾವಾಗ ಬಂದರು, ಹೆಂಗೆ ನಡ್ಕೊಬಂದರು, ಬ್ಯಾಗ್ ಯಾವ್ದು ಇಟ್ಕೊಂಡಿದ್ರು, ಇವತ್ತು ವಾಶ್ರೂಮ್ಗೆ ಹೋದ್ರ ಇಲ್ವಾ ಅಂದರೆ ಇದು ನಿಮ್ಮ ಕತೆಗಳಾಗೋಗ್ಬಿಟ್ಟಿದೆ. ಒಂದು ಕಾಲದಲ್ಲಿ ಆ ಮನುಷ್ಯನ ಪಾಪ ನೀವೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ರಿ. ಪಾಪ ಎಲ್ಲ ಬ್ಯಾನ್ ಮಾಡಿದ್ರಿ. ಹಂಗೆ ಇದು ಬಿಡಿ, ಸುಮ್ಮನೆ ಮುಗಿದೋಯ್ತು. ಆಯಪ್ಪ ಕೈ ತೋರಿಸ್ತಾನೋ, ಬೆಳೆ ತೋರಿಸ್ತಾನೋ, ಇನ್ನೊಂದು ತೋರಿಸ್ತಾನೋ, ಅದೇನು ಬೇಕಾಗಿಲ್ಲ. ಓಕೆ, ಅವನು ಆಡ್ದಾಗ ಅವನು ಯಾರು ನಿಮ್ಮನ್ನು ನೋಡುವಿಲ್ಲ ಅಥವಾ ಬಂದ್ಬಿಟ್ಟು ಹಿಂಗೆ ಫಕ್ ಯು ಅಂತ ಹಿಂಗೇನು ತೋರಿಸೂ ಇಲ್ಲ, ಯಾರಿಗೂ ಏನು ಮಾಡಿಲ್ಲ. ಏನೋ ಇರಬಹುದು, ನೀವೇನು ಪ್ರೂವ್ ಮಾಡೋಕ್ಕಾಗಲ್ಲ. ನಮಗೆ ತೋರಿಸಿದನೋ, ಯಾರಿಗೆ ತೋರಿಸಿದ್ನೋ. ಮುಂದಗಡೆ ಒಂದು ಕುಂಟು ನಾಯಿ, ಕರಿ ನಾಯಿ ಹೋಗ್ತಿತ್ತು, ಅದೇನೋ ಅಡ್ಡ ಬಂದಿದೆ. ಆ ಬೆಳ್ಳಲ್ಲಿ ಹಿಂಗೆ ಅಂದಿರ್ಬೋದು, ಅನ್ನೋದಕ್ಕೆ ಬೆಳ್ಳು ಯೂಸ್ ಮಾಡಿರ್ಬೋದು. ಎಲ್ಲ ಬೆಳ್ಳಲ್ಲಿ ಹಿಂಗೆ ಅನ್ನೋದು ಬೇಡ, ಒಂದು ಬೆಳ್ಳಲ್ಲಿ ಕಳ್ಸೋಣ ಅಂತ. ಈ ಥರದ್ದೆಲ್ಲ ಹಲವಾರು ರೀತಿ ಇರುತ್ತೆ. ಅಥವಾ ಕೈ ಅಲ್ಲಿ ಜೈಲಲ್ಲಿ ಕೂತು ಜವ್ ಬರುತ್ತೆ ಅಂತಾರೆ. ಅವಾಗ ಬಂದು ಒಂದೊಂದೇ ಬೆಳ್ಳನ್ನ ಇದು ಮಾಡ್ಕೋಬೇಕಾದ್ರೆ, ನೀವು ಒಂದೊಂದೇ ಬೆಳ್ಳು ಹಿಂಗೆ ಮಾಡ್ಕೋಬೇಕಾದ್ರೆ ಅದು ನೀವು ಕರೆಕ್ಟಾಗಿ ನೀವು ಗೊತ್ತಲ್ಲ. ಇದು ಈ ಕ್ಯಾಮ್ರಾಗಳು ನೋಡಿ, ಈಗ ನೋಡಿ ಹಿಂಗಿರುತ್ತೆ ನೋಡಿ, ಹಿಂಗಿರುತ್ತೆ. ಹಿಂಗೆಯಿಂದ ಫೋಟೋ ತೆಗೆದ್ರೆ ಏನು ಕಾಣ್ತಾ ಇದೆ? ಏನು ಕಾಣುತ್ತೆ ಇವಾಗ? ಮಧ್ಯದ ಬೆಳ್ಳು ಕಾಣ್ತಿದೆ. ಹಿಂಗೆ ನಾರ್ಮಲ್ ಒಂದು ಫೋಟೋ ತೆಗೆದ್ರೆ ಈ ಥರ ಮಧ್ಯದ ಬೆಳ್ಳು ಕಾಣುತ್ತೆ ನೋಡಿ. ಆ್ಯಕ್ಚುಲಿ 3 ಬೆಳ್ಳಿದೆ. ನಾನು 3 ಬೆಳ್ಳು ಕೈ ಎತ್ತಿದ್ದೀನಿ. ಬಟ್ ಹಿಂಗಿದ್ರೆ ಹಿಂಗೆ ಕಾಣುತ್ತೆ. ಅಂದರೆ ಈ ಮಾಧ್ಯಮ ಮತ್ತು ಸತ್ಯ ಹೆಂಗಿರುತ್ತೆ ಅಂತಂದರೆ, ಸತ್ಯ ಕೆಲವೊಂದು ಟೈಮ್ ಹೆಂಗಿರುತ್ತೆ, ಎಲ್ಲ ಟೈಮಲ್ಲ, ಕೆಲವೊಂದು ಟೈಮ್ ಹೆಂಗಿರುತ್ತೆ ಅಂದರೆ ನಾವು ನೋಡೋದೇ ಬೇರೆ, ನೋಡೋದು ಬೇರೆ, ನಾವು ತಿಳ್ಕೊಳ್ಳೋ ರೀತಿ ಬೇರೆ, ನಿಜ ಬೇರೆ. ಗೊತ್ತಾಯ್ತಾ? ಈ ಒಂದು ಸಿಂಗಲ್ ಫಿಂಗರ್ ಕಾಣ್ತಿದೆ, ಈಗ 3 ಫಿಂಗರ್ಸ್ ಕಾಣ್ತಿದೆ. ಹಿಂಗೆ ಅಲ್ಲೂ ಇರ್ಬೋದು. ಅದು ಮಾತ್ರ ಹಿಂಗೆ ಮಧ್ಯದ ಫಿಂಗರ್ ಮಾತ್ರ ಹಿಂಗೆ ಇಟ್ಕೊಂಡು ಹಿಂಗೆ ಕಾಣ್ತಿರ್ಬೋದು. ಕ್ಲಿಯರಾಗಿ ಶೋಸ್ ಅಂದರೆ ಇವ್ರೇನು ಯಾಕೆಂದರೆ ಆಲ್ರೆಡಿ ಅವರು ಪೊಲೀಸ್ ಕಸ್ಟಡಿಲಿದ್ದಾರೆ. ಹಂಗೇನಾದ್ರು ತಪ್ಪು ಮಾಡಿದ್ರೆ ಅಲ್ಲೇ ಏನಾದ್ರು ವಿಚಾರಣೆ ನಡೀತದೆ, ಅಥವಾ ಕೋರ್ಟ್ ಇದೆ, ಕಚೇರಿ ಇದೆ. ಎಲ್ಲ ಸಾಮಾನ್ಯ ಜನರಿಗೆ ಯಾವ ಥರ ಯಾರಿಗಾದ್ರು ತೋರಿಸಿದ್ರೆ, ಅಥವಾ ಹುಡುಗ ಯಾರಿಗಾರು ತೋರಿಸಿದ್ರೆ, ಒಂದು ಹುಡುಗಿ ಹಿಂಗೆ ಯಾರಿಗಾರು ತೋರಿಸಿದ್ರೆ ಅದಕ್ಕೆ ಕೋರ್ಟಲ್ಲಿ ಬೇಕಾದ್ರೆ ಕೇಸ್ ಹಾಕೋಬೋದು. ಹಿಂಗೆ ತೋರಿಸಿದ್ರೆ ಎಲ್ಲರಿಗೂ ನ್ಯಾಯ ಇದೆ. ಮಾಧ್ಯಮಗಳಿಗೂ ಅದೇ ನ್ಯಾಯ, ಅವ್ರಿಗೇನು ಸಪ್ರೇಟಾಗೇನು ಇಲ್ಲ. ಅಂದರೆ ಅವ್ರ ಹತ್ರ ಇರೋ ಸಾಮಾನ್ಯ ಜನಕ್ಕೂ ಮಾಧ್ಯಮಗಳಿರೋ ವ್ಯತ್ಯಾಸ ಏನು ಅಂತಂದರೆ, ಅವ್ರ ಹತ್ರ ಕ್ಯಾಮ್ರಾ ಅದು ಇದು ಬ್ರಾಡ್ಕಾಸ್ಟ್ ಚಾನಲ್ಸು ಎಲ್ಲ ಇರುತ್ತೆ. ಏನೇ ಆದರೂ ಅದರಲ್ಲಿ ತೋರಿಸ್ತಾರೆ. ಇವ್ರಿಗೆ ಯಾರು ಎಸ್ಪೆಷಲಿ ಹಂಗೆ ಅಂದಿದ್ದಾರೆ ಅಂತಂದರೆ ಈ ಥರ ಅರ್ಚ್ಕೋಬೋದು. ಅವ್ರವ್ರ ಚಾನಲ್ಗಳಲ್ಲಿ ನಮಗೆ ಮಧ್ಯದ ಬೆರಳನ್ನು ತೋರಿಸ್ಬಿಟ್ರು ಅಂತ ಅರ್ಚ್ಕೊಬೋದು. ಅಂದರೆ ನೀವು ಆಲ್ರೆಡಿ ಮಾನಸಿಕ ಗುಲಾಮರಾಗ್ಬಿಟ್ಟಿದ್ದೀರ. ಕೆಲವು ಚಾನಲ್ಗಳೆಲ್ಲ ಕನ್ನಡದಲ್ಲಿ ಮಾನಸಿಕ ಗುಲಾಮರಾಗ್ಬಿಟ್ಟಿದ್ದೀರ. ಅಂದರೆ ಇವ್ರಿಗೆ ಒಂದು ಕಾಲದಲ್ಲಿ ದರ್ಶನ್ರು ಏನ್ರಿ ಮೀಡಿಯಾ ಅನ್ನೋ ಒಂದು ಎಲ್ಲ ಆಡಿಯೋ ಕೇಳಿದ್ದೀರಾ. ಅದು ಸತ್ಯವಾಗಿ ಏನ್ರಿ ಮೀಡಿಯಾ, ನಾನು ಈ ಥರ ಎಲ್ಲ ಮಾತಾಡಿದ್ದಾರೆ ಇರಬಹುದು ದರ್ಶನ್ ಅವರು, ಅಥವಾ ಮಾತಾಡಿರ್ಬೋದು, ಅದು ಹೇಳೋಣ ಅಂತಂದು ಇದೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ರೆ ಅವ್ರನ್ನೇನೋ ಇದು ತೊಗೊಂಡು. ಇವಾಗ ಏನಾಗಿದೆ, ನಿಮಗೆ ಪಾಪ ನಿಮಗೆ ಅನ್ನ ಗತಿ ಇಲ್ಲ, ಊಟ ಸಿಗ್ತಾ ಇಲ್ಲ. ಪಾಪ ನಿಮ್ಮದು ನಡಿಬೇಕು, ಚಾನಲ್ಗಳು ನಡಿಬೇಕಾಗಿದೆ ಕೆಲವೊಂದು ಚಾನಲ್ಗಳು. ಹಂಗಾಗಿ ಪಾಪ TRP ಬರೋದೇ ಅಂದ್ರಿಂದ ಈ ಥರದವರು ಜೈಲಿಗೆ ಹೋದಾಗಿಂದ ಈ ಥರದವರು ಸುದ್ದಿಲಿದ್ದರೆ ಬರುತ್ತದೆ. ಹಂಗಾಗಿ ಹಾಕ್ಕೊಂಡು ರುಬ್ಬೋದು ಹಿಂಗೆ ರುಬ್ಬೋದು. ಆಯ್ತಾ? ಒಬ್ಬ ಯಾರೊಬ್ಬ ಇನ್ನೊಂದು ಕನ್ನಡ ಚಾನಲ್ ಇದೆ ಪಾಪ, ಹಿಂದೆ ಯಾವುದೋ ಒಂದು ಚಾನಲಲ್ಲಿದ್ದ ಪಾಪ ಹಳೆ ಪತ್ರಕರ್ತ. ಅಯ್ಯಪ್ಪ, ಬೀಜ ಹೊಡೆದ್ಬಿಟ್ರು, ಬೀಜ ಇದು ಮಾಡಿಬಿಟ್ರು, ರಕ್ತ ಬಂದ್ಬಿಟ್ರು. ಅಂದರೆ ನಾವಿಲ್ಲಿ ಕುತ್ಕೊಂಡು ಲೋಕಲ್ ಹುಡುಗರುಗಳು ಯಾರನ್ನು ಮಾತಾಡ್ತಿರ್ತಲ್ಲ, ಬೀಜ ಹೊಡಿತಾರೆ, ಇದು ಮಾಡ್ತಾರೆ. ಆ ಮಟ್ಟಿಗೆ ಹೇಳ್ಬಿಟ್ಟು ಮನುಷ್ಯ ಅವ್ರು ಯಾವ ಮಟ್ಟಕ್ಕೆ ಅಂದರೆ, ಇವತ್ತು ಒಬ್ಬ ಯೂಟ್ಯೂಬ್ ಚಾನಲ್ ಯಾರು ಒಬ್ಬ, ಈಗ ನನ್ನಂತವನೋ ನಾನಾರು ಅಟ್ಲೀಸ್ಟ್ ಲಿಟ್ಲ್ ಬಿಟ್ಟು ಎಜುಕೇಟೆಡ್ ಇದ್ದೀನಿ. ಯಾರೋ ಹುಡುಗರು ಯೂಟ್ಯೂಬ್ ಓಪನ್ ಮಾಡ್ಕೊಂಡು ಮಾತಾಡ್ತಾರಲ್ಲ, ಆ ಲೆಕ್ಕ ಅವರು ಎಷ್ಟೋ ಒಂದು ಶಿಸ್ತುಬದ್ಧವಾಗಿ ಇವತ್ತು ಮಾತಾಡ್ತಾರೆ. ಅವ್ರಿಗಿಂತ ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಇವತ್ತು ಕನ್ನಡ ಮಾಧ್ಯಮಗಳು ಕೆಲವೊಂದು. ಆ ಕೆಳಮಟ್ಟಕ್ಕೆ ಹೋಗಿ ಮಾತಾಡೋದಕ್ಕಂದ್ರೆ ಓನ್ಲಿ ಟಾರ್ಗೆಟ್, ಈ ಮನುಷ್ಯನ ಟಾರ್ಗೆಟ್ ಮಾಡಿಕೊಂಡು ತಪ್ಪು ಸರಿ ಮಾಡೋದಕ್ಕೆ ಸರಿ ಮಾಡಿದ್ದಾರೆ ಅಥವಾ ಶಿಕ್ಷೆ ಕೊಡೋದಕ್ಕೆ ನೀವ್ಯಾವ ದೊಡ್ಡ ನಾಯಕರಿ
ಅದನ್ನು ಡಿಸೈಡ್ ಮಾಡೋದಕ್ಕೆ ಕೋರ್ಟ್ ಇದೆ, ನಮ್ಮ ಲಾ ಆ್ಯಂಡ್ ಆರ್ಡರ್ ಇದೆ, ಪೊಲೀಸ್ ಇದ್ದಾರೆ, ನಮ್ಮದೇ ಆದ ಕಾನೂನಿದೆ, ಅವ್ರು ಮಾಡ್ತಾರೆ. ಅದು ಬಿಟ್ಟು ದರ್ಶನ್ ಹೆಂಡತಿ ಅವರು ಎಲ್ಲಿ ಪಾರ್ಟಿ ಮಾಡಿದ್ರು, ಇವ್ರು ಇಲ್ಲಿ ಜೈಲಲ್ಲಿದ್ದರೆ ಪಾರ್ಟಿ ಮಾಡಿದ್ರೆ ಅವರು ಮೂಲಭೂತ ಹಕ್ಕ್ರಿ. ಅವ್ರು ಪಾರ್ಟಿ ಮಾಡಬೇಕು, ಬಿಡಬೇಕು, ನಾನು ಊಟ ಮಾಡಬೇಕು, ತಿನ್ನಬೇಕು ಅನ್ನೋದು ಅವ್ರ ಮೂಲಭೂತ ಹಕ್ಕ್ರಿ. ಹಾಗಾಗಿ ಅಥವಾ ಇವರು ಅವರ ದರ್ಶನ್ ಅವ್ರ ಪತ್ನಿ ಚೈನ್ ಒಡವೆ ತೊಗೊಂಡ್ರು ಅಂತ ಅವರ ಗರ್ಲ್ ಫ್ರೆಂಡಿಗೆ ಕೊಡಿಸಿದ್ರು, ಅದು ನಿಮಗೆ ಕಟ್ಕೊಂಡು ನಿಮಗೇನ್ರಿ ರೀ? ಅದು ಅವ್ರ ಮೂಲಭೂತ. ಕೊಡ್ಸೋರು ಯಾರೋ, ತೊಗೊಳೋರು ಯಾರೋ, ಅದು ಬೇಕಾಗಿರೋದು. ಅಂದರೆ ನಿಮಗೆ TRP ತೆವಲಿಗೆ, ನಿಮ್ಮ TRP ತೆವಲಿಗೆ ಇಂಥವೆಲ್ಲ ಆಗ್ತೀರ ಅಂದರೆ ಅದು ಹಾಕೋದೆಲ್ಲ ಬಿಡಿ. ಇವತ್ತು ಯಾವುದೋ ಮಾಧ್ಯಮವಾಗಿ ಉಳ್ಕೊಂಡಿಲ್ಲ, ಎಲ್ಲ ಬಿಸ್ನೆಸ್ ಆಗಿದೆ. ಅದನ್ನು ನೀವು ಬಿಸ್ನೆಸ್ ಆಗಿ ಮಾರ್ಪಟ್ಕೊಂಡು ಅದರಲ್ಲಿ ಹೇಳೋದು, ಅದರಲ್ಲಿ ನೈತಿಕತೆ ಕಳ್ಕೊಂಡು ಅವ್ರಿಗೆ ಮಾನಸಿಕವಾಗಿ ಗುಲಾಮರಾಗಿ ಇದ್ಕೊಂಡು ಕೆಲಸ ಮಾಡ್ತಿದ್ದಾರೆ ಕೆಲವು ಜನ. ಅದ್ರಲ್ಲಿ ಕೆಲಸ ಮಾಡೋ ಅಂಥ ಈ ಸೋ ಕಾಲ್ಡ್ ಪತ್ರಕರ್ತರು, ರಾಷ್ಟ್ರೀಯವಾದಿ ಪತ್ರಕರ್ತರು ಕಡೆಯವರೆಲ್ಲ ಕೆಲಸ ಮಾಡ್ತಿದ್ದಾರಲ್ಲ, ಕತ್ತೆ ಬಾಲ ಕುದುರೆ ಜುಟ್ಟು ಅಂತ ಹೇಳ್ಕೊಂಡೆಲ್ಲ ಕೆಲಸ ಮಾಡ್ತಿದ್ದಾರಲ್ಲ, ಇಂಥವ್ರಿಗೆ ಅಬೀಜ ಹೊಡೆದ್ರು ಅಂತ ಹೇಳ್ಕೊಂಡು ಮಾತಾಡೋ ಅಂಥ ಜನ, ಇವರಿಗೆಲ್ಲ ಯಾರು ಇವ್ರಿಗೆಲ್ಲ ಕೆಲಸ ಕೊಟ್ಟಿದ್ದು? ಇವ್ರಿಗೆಲ್ಲ ಏನಕ್ಕೆ ಇನ್ನೂ ಇದು ಮಾಡ್ತಾ ಇದ್ದಾರೆ? ಶೆಡ್ಡಿಗೆ ಬಾ ಒಂದು ವೃತ್ತಿಪರವಾಗಿ ನಡ್ಕೊಳ್ಳೋರ್ಗೊಂದು ನಾರ್ಮಲ್ ಆಗಿ ಅಟ್ಲೀಸ್ಟ್ ನಾವು ಮಾತಾಡಿದ್ರೆ, ಇಲ್ಲೊಂದೊಂದು ಪ್ರೈವೇಟ್ ಯೂಟ್ಯೂಬ್ ಚಾನಲ್ ಇದೆ, ಇಲ್ಲಿ ಮಾತಾಡ್ತೀನಿ ಅಂತ ಅನ್ಬೋದು, ಏನೋ ಒಂದು ಹೇಳ್ಬೋದು. ಒಂದು ಎಲ್ಲ ಟಿ ವಿಗಳಲ್ಲಿ, ಎಲ್ಲ ಮನೆಗಳಲ್ಲಿ, ಕೇಬಲ್ಗಳಲ್ಲಿ ಬರುವಂಥ ಒಂದು ನೋಟಬಲ್ ನ್ಯೂಸ್ ಚಾನಲ್ ಒಬ್ಬ ಪತ್ರಕರ್ತರಾಗಿ ಈ ಥರ ಮಾತಾಡ್ತಾರೆ ಅಂತಂದರೆ ಇವ್ರಿಗೆಲ್ಲ ಏನಾಗಿದೆ? ಇವತ್ತು ದರ್ಶನ್ ಬರ್ಬೇಕಾದ್ರೆ ಹಿಂಗೆ ಬಂದರು, ನಮಗೆ ಮಿಡಲ್ ಫಿಂಗರ್ ತೋರಿಸ್ಬಿಟ್ರು ಅಂತಂದು ಏನು ಪ್ರೂವ್ ಮಾಡ್ತೀರಾ ನೀವು? ಮಿಡಲ್ ಫಿಂಗರ್ ತೋರಿಸಿರೋ ಅಂತ ಹೆಂಗೆ ಪ್ರೂವ್ ಮಾಡೋಕ್ಕಾಗತ್ತೆ? ತೋರಿಸಿರಬಹುದು, ತೋರಿಸ್ದಲ್ಲೇ ಇರಬಹುದು. ನೋಡಿ, ಈಗ ತಾನೇ ನಾನು ಯಾವುದೋ ಚಾನಲ್ ನೋಡ್ತಾ ಇದ್ದೆ, ನಿಮಗೆ ತೋರಿಸಲ್ಲ, ವಿಡಿಯೋ ತೋರಿಸಲ್ಲ, ಯಾವುದೋ ಒಂದು ನಟಿ, ಪಾಪ ಕನ್ನಡದ ನಟಿ ಅಯ್ಯಮ್ಮ. ಇವತ್ತು ನೋಡಿ, ಯಾರು ಇಲ್ಲಿ ಬಕ್ರಗಳಾಗಿದ್ದು, ಯಾರು ಲಫಡಗಳಾಗಿದ್ದು ಅನ್ನೋದು, ಬಕ್ರಗಳು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ. ನಾವು ವಾಯ್ಸ್ ಮಾತನಾಡಿದ್ದೀರಿ, ದರ್ಶನ್ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾರೆ ಅಂತ ಹೇಳಿ ಆ ಕಡೆ ಅಭಿಮಾನಿಗಳು ಮಾತನಾಡ್ತಿದ್ದಾರೆ. ಇದೆಂಥ ಗೌರವ? ಏನ್ ಹೇಳ್ತೀರಿ? ಏನೋ ಗೀಟ್ ಆಗಿರ್ಬೇಕು ಅವ್ರ ಕೈಯಲ್ಲಿ. ಸೂಪರ್ ಮೇಡಮ್, ಸೂಪರ್. ಕೈಗೆ ಗೀಟ್ ಆಗಿರ್ಬೋದು ಅಂತಂದು ಅವರು ಹೇಳ್ತಿದ್ದಾರೆ. ಕೈಗೆ ಹೌದು ಇರಬಹುದು, ಏಟಾಗಿರ್ಬೋದು. ಅದಕ್ಕೆ ಅವನಪ್ಪ, ಅವನ ಆ್ಯಂಕರು ಸೂಪರ್ ಅದ್ರಲ್ಲಿ ಸೂಪರ್ ಏನಿದೆ ರೀ? ಕೈಗೆ ಏಟಾಗಿರ್ಬೋದು ಅನ್ನೋದ್ರು ಇವ್ನು ಸೂಪರ್ ಏನಿದೆ ಅಲ್ಲಿ? ಪಾಪ ಅವ್ನು ಫಸ್ಟ್ರೇಷನ್ ಏನಾಗ್ತಿದೆ, ಅವ್ನಿಗೆ ಫಸ್ಟ್ರೇಷನ್ ಏನಿದೆ, ಅವ್ನಿಗೆ ಏನು ಫಸ್ಟ್ರೇಷನ್? ಅವ್ರ ಅಂಗಡಕ್ಕೆ ಇವ್ನಿಗೇನ ನೋವಾಗ್ತಿದೆ ಅಲ್ಲಿ ಅಂತ ಇನ್ನು ಮುಂದಕ್ಕೆ ಬನ್ನಿ ನೋಡೋಣ. ಏನು ಸೂಪರ್ ಇಲ್ಲ ಅಂತ ಅವ್ರ ಬಾಯಲ್ಲಿ ಏನಾದ್ರು ಹೇಳಿದ್ರ, ಕಣ್ಣಲ್ಲಿ ಏನಾದ್ರು ಕೋಪ ಇತ್ತಾ? ಏನು ಇದ್ದಿಲ್ಲ. ಏನಾದ್ರೂ ಇರುತ್ತೆ, ಕೈಯಲ್ಲಿ ಹಾಕೊಂಡಿರತ್ತೆ, ಏನೋ ನೋವು ಇರುತ್ತೆ ಅವ್ರಿಗೆ ಅಷ್ಟೇ. ನೋವು ಇರ್ಬೋದು, ಏನೋ ಕೈಯಲ್ಲಿ ನೋವು ಇತ್ತು ಅನ್ಸುತ್ತೆ. ಪಾಪ ಹಂಗನ್ಕೊಂಬರಕ್ಕೂ ನಮ್ಮ ಸಂವಿಧಾನ ಕೊಟ್ಟಿದ್ದಾರೆ ಇದೆಲ್ಲಕ್ಕೂ. ಮನುಷ್ಯ ಅವ್ನಿಗೆ ಪಾಪ ಅವ್ನ ಮೂಲಭೂತ ಹಕ್ಕಿದೆ ಅವ್ರದ್ದು, ದರ್ಶನ್ ಅವ್ರದ್ದು. ಅವ್ರಿಗೆ ಇಷ್ಟ ಏನೋ ಕೈ ಒಬ್ಬ ಕೂತಾಗ ಒಂದು ಇದಾಗಿರುತ್ತೆ. ಏನು ಜೈಲು ಅನ್ನೋದನ್ನು ಇದೇನ್ರಿ ಅದು? ಥೈಲ್ಯಾಂಡ್ ಗೋವನ್ ಏನ್ರಿ ತೈಲ? ಇದು ಜೈಲ್ ರೀ ಅದು. ಜೈಲಲ್ಲಿ ಮನಸ್ಸು ಮೈ ಎಲ್ಲ ಕೆಟ್ಟೋಗುತ್ತೆ ರೀ. ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡ್ಬೇಕು? ಎರಡು ಕೈಗೂ ನೋವಾಗಿರುತ್ತೆ ಮೇಡಮ್. ಇರತ್ತೆ ಬಹುಶಃ, ಕೈಗೆ ಆಗಿರ್ಬೋದು. ಇನ್ನು ಒಳ್ಳೆ ಉದಾಹರಣೆ ಕೊಟ್ಟ ನಿಮ್ಗೆ. ಈ ಮುದ್ರೆಗಳೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಹೇಳ್ಬೋದು ನೋಡಿ. ಅದು ನಿಜ ನೋಡಿ, ನೀವೇ ಹೇಳ್ಬಿಟ್ರಿ, ಎಷ್ಟೊಳ್ಳೆ ನೀವು. ನೋಡಿ, ಮುದ್ರೆಗಳು, ಕೈ ಮುದ್ರೆಗಳು ಹಿಂಗೆ ಎಲ್ಲ ಮಾಡ್ತಾರಲ್ಲ, ಕೈ ಮುದ್ರೆಗಳು, ಅವು ಮುದ್ರಾಯಾಸನ ಅಂತ ಏನೇನೋ ಹೇಳ್ತಾರೆ. ನಾವು ಮಾಡಲ್ಲ, ಬಟ್ ಯಾರೋ ಹೇಳ್ಕೊಟ್ಟಿರ್ಬೋದು, ಮುದ್ರಾಯಾಸನ ಹಿಂಗೆ ಮಾಡಿ ಅಂತ ಹೇಳ್ಕೊಟ್ಟಿರ್ಬೋದು. ಅದನ್ನ ಮಾಡ್ಕೊಂಡು ಬರ್ತಿರ್ತಾರೆ ದರ್ಶನ್ ಅವರು. ಅದನ್ನ ನೋಡಿ ಇವ್ರು ಏನೋ ತಿಳ್ಕೊಂಬಿಟ್ರೆ ಇದು ಹೆಂಗೆ ಇದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಹಿಂಗೆ ಇದನ್ನ ಹೌದು ಪಾಪ ಯಾರೋ ಹೀರೋಯಿನ್ನು, ಕನ್ನಡದ ಹೀರೋಯಿನ್ ಹೇಳಿದ್ರು, ಹೌದು ಇರ್ಬೋದು, ನೀವೇ ಮಾಡಿರ್ಬೋದು. ಅದಕ್ಕೆ ಇವರು ಎಲ್ಲ ಅದನ್ನ ತಿಳ್ಕೊಳ್ಳೋ ಅಂಥದ್ದು ಏನಿದೆ? ಆ ಫ್ರಸ್ಟ್ರೇಷನ್ ಇಸ್ ಕ್ಲಿಯರ್ಲಿ ಸೀನ್. ಮತ್ತೆ ಏನಮ್ಮ ಫ್ರಸ್ಟ್ರೇಷನ್ ಇಸ್ ಕ್ಲಿಯರ್ ಸೀನ್. ಇಲ್ಲಿ ಗೊತ್ತಾಗ್ತಿಲ್ಲ ಫ್ರಸ್ಟ್ರೇಷನ್ ಯಾರಿಗಿದೆ ಇವತ್ತು ಅಂತ. ಫ್ರಸ್ಟ್ರೇಷನ್ ಅನ್ನೋದು ದರ್ಶನ್ ಅವ್ರಿಗಿದೆಯಾ, ಮೀಡಿಯಾದವ್ರಿಗಿದೆಯಾ? ಪಾಪ ಗೊತ್ತಾಗ್ತಿಲ್ಲ. ನಾನು ಪಾಪ ಮಧ್ಯಾಹ್ನದಿಂದ ನೋಡ್ತಾ ಇದ್ದೀನಿ. ಆ ಫ್ರಸ್ಟ್ರೇಷನ್ ಅನ್ನೋದು ಈ ಬಕೆಟ್ ಮಾಧ್ಯಮಗಳಲ್ಲಿ ಉಕ್ಕಿ ಹರಿತಾ ಇದೆ ಇವತ್ತು. ಆ ಫ್ರಸ್ಟ್ರೇಷನ್ ಅನ್ನೋದು ಪಾಪ ಅವ್ರ ಕೈ ತಡ್ಕೊಳಕ್ಕಾಗ್ತಿಲ್ಲ. ಆ ಮಟ್ಟದ ಫ್ರಸ್ಟ್ರೇಷನ್ ಉಕ್ಕರಿತಾ ಇದೆ. ಪಾಪ ಇನ್ನೊಂದು ಘನತೆವೆದ್ದ ರಾಷ್ಟ್ರೀಯವಾದಿ ಪತ್ರಕರ್ತರೊಬ್ಬರು ಇದ್ದಾರೆ. ಅವ್ರಿಗಂತೂ ಇವತ್ತು ಹೆಂಗಾಗ್ತಿರುತ್ತೆ ಅಂತಂದರೆ, ಫ್ರಸ್ಟ್ರೇಷನ್ ಅನ್ನೋದು ಇದಕ್ಕೋಗ್ಬಿಟ್ರೆ ಐಫಿಲ್ ಟವರ್ ಹೊಟ್ಟೋಗ್ಬಿಟ್ಟಿರುತ್ತೆ ಫ್ರಸ್ಟ್ರೇಷನ್ ಅನ್ನೋದು. ಇವಾಗ ಕತ್ತೆ ಬಾಲ ಕುದುರೆ ಜುಟ್ಟು ಒಂದು 3-4 ಸರಿ ಅಂದ್ಕೊಂಡ್ಬಿಟ್ಟಿರ್ತಾರೆ ಮನುಷ್ಯ. ಆ ಲೆವೆಲ್ ಫ್ರಸ್ಟ್ರೇಷನ್. ಅಂದರೆ ಇವ್ರಿಗೆ ಆದ ಒಂದು ಏನು ಹೇಳ್ತಾರೆ, ಪ್ರಪಗಂಡಗಳನ್ನ ಮಾಡಿಕೊಂಡು ಇವ್ರಿಗೆ ಆದಂತಹ ಒಂದು ಅದಕ್ಕೊಂದು ಐಡಿಯಾಗಳು ಕೊಡ್ಕೊಂಡು, ಅದಕ್ಕೊಂದು ಸೆಕ್ಷನ್ಸ್ ಮಾಡಿಕೊಂಡು, ಅದಕ್ಕೊಂದು ಕಥೆಗಳು ಕಟ್ಟಿ ಮಾತಾಡೋದಾದರೆ
ಇಷ್ಟೆಲ್ಲ ಮಾತಾಡೋದಾದರೆ ಇವರೇ ಬಕೆಟ್ ಚಾನಲ್ಗಳು. ಮತ್ತು ನಮ್ಮ ಲ್ಯಾಂಡ್ ಆರ್ಡರ್ ಇರೋದೇ ಅದಕ್ಕೆ, ಕೋರ್ಟ್ ಇರೋದೇ ಅದಕ್ಕೆ, ಅದಕ್ಕೆ ಸಾಕ್ಷಿ ಇದು ಇವರೇ ಜಡ್ಜ್ಮೆಂಟ್ ಕೊಟ್ಬಿಟ್ರೆ ಮುಗ್ದೋಯ್ತಲ್ಲ ಅನ್ನೋದು ಇಲ್ಲಿ ಫೈನಲ್ ಆಗಿ ಬರ್ತದೆ. ಅವ್ರು ಹೇಗೆ ನಡ್ಕೊಬಂದರು ಅಂದರೆ ಇವತ್ತು ಎಷ್ಟು ML ಉಚ್ಚವು ಇದ್ರು ಅನ್ನೋದು ಇದರಲ್ಲಿ ಇವರು ಇದನ್ನು ಬಿಟ್ಟರೆ ಜೈಲೊಳಗಡೆ ಬಿಟ್ಬಿಟ್ರೆ ಪಾಪ ಅದನ್ನೂ ಸಹ ಇವರು ತೋರಿಸ್ತಾರೆ. ಸದ್ಯ ಏನು ಅಂತಂದರೆ ಜೈಲೊಳಗೆ ಒಂದು ಬಿಟ್ಟಿಲ್ಲ ಪಾಪ ನಮ್ಮ ಘನತಾವ್ಯಕ್ತ ನಮ್ಮ ಕಾನೂನು ಏನಿದೆ ಅಷ್ಟೊಂದು ಮಾಡಿಲ್ಲ ಅನ್ನೋದು ಇದು ಖುಷಿ. ಸದ್ಯ ಗೇಟಲ್ಲಿ ಅವರನ್ನು ನಿಲ್ಲಿಸಿ ಗೇಟಲ್ಲಿ ನಿಲ್ಲಿಸಿದ್ದಕ್ಕೆ ಇಷ್ಟೊಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನಾದ್ರು ಜೈಲೊಳಗಡೆ ಏನಾದ್ರು ಬಿಟ್ಬಿಟ್ಟಿದ್ರೆ ಇನ್ನೂ ಅದೇನೇನು ಮಾಡಿಬಿಡೋರೋ ಗೊತ್ತಿಲ್ಲ. ಅದೊಂದು ಇಲ್ಲಿ ಗೊತ್ತಾಗ್ತದೆ. ಆದರೆ ನನಗೆ ಗೊತ್ತಾಗ್ತಿದೆ ಯಾರಿಗೆ ಫ್ರಸ್ಟ್ರೇಷನ್ ಇದೆ, ಯಾರಿಗೇನಾಗಿದೆ ಅನ್ನೋದು ಇಲ್ಲಿ ತಿಳಿದು ಬರ್ತಿದೆ. ಒನ್ ಟೈಮ್ ನೀವು ಬ್ಯಾನ್ ಮಾಡಿದವರು, ಆ ಮನುಷ್ಯನ ಬಗ್ಗೆ ತೋರಿಸ್ಬಾರ್ದು ಅನ್ನೋರು, ಅಥವಾ ಸಮಾಜಕ್ಕೆ ಇವತ್ತು ಬೇಕಾಗಿರೋದೇ ಜ್ವಲಂತ ಸಮಸ್ಯೆಗಳು ಬೇರೆ ಬೇರೆ ಇದೆ. ಬೆಳಿಗ್ಗೆಯಿಂದ ಶುರು ಹಚ್ಕೊಂಡು ಸಂಜೆವರೆಗೂ ಅದನ್ನೇ ಹೊಡೆಯೋದು ಅದಕ್ಕೆ ಕಾರಣ ಏನು ಅಂದರೆ ನಿಮಗೆ ಇವ್ರ ವಿಚಾರ ಹಾಕಿದ್ರೆ ಅನ್ನ ಹುಡ್ತಿದೆಯಾ, ಅಥವಾ ಇವಾಗ ನಿಮ್ಗೆ ಅನ್ನ ಹಾಕೋರು ಅಥವಾ ಸ್ಯಾಲ್ರಿ ಕೊಡೋರಿಗೆ ನೀವು ಮಾನಸಿಕ ಗುಲಾಮರಾಗಿದ್ದೀರಾ, ಅಥವಾ ಈ ಮಾನಸಿಕ ಗುಲಾಮರಾಗಿ ಕೆಲಸ ಮಾಡ್ತಿದ್ದೀರಾ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಿದೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈಗ ಫಾಲೋ ಮಾಡ್ತೇನೆ ಸ್ನೇಹಿತರೆ. ನಮಸ್ಕಾರ.